ಎಸ್ ಅದೇ. ಹಾಗಾದ್ರೆ ಇವಾಗ ಯುದ್ಧ ಜೋರಾಗ್ತಾ ಇದೆ. ಸಡನ್ ಆಗಿ ಚೀನಾ, ಸುಮ್ನಿದ್ದ ಚೀನಾ ನಡುವಿಗೆ ಬಂದು ನಾನು ಇರನ್ನ ಪರ ನಿಂತ್ಕೊಂಡು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ಕೊಂಡಿದೆ. ಒಂದ್ ವೇಳೆ ಹ್ಮ್ ಅಮೇರಿಕ, ಇಸ್ರೇಲ್, ಇನ್ನು ಉಳಿದ ದೇಶಗಳು ಯುದ್ಧವನ್ನ ನಿಲ್ಲಿಸಲಿಕ್ಕೆ ಮನಸ್ಸು ಮಾಡ್ಲಿಲ್ಲ ಅಂತಾದ್ರೆ ಚೀನಾ ಏನಾದ್ರೂ ಫೀಲ್ಡಿಗೆ ಎಂಟ್ರಿ ಕೊಡ್ಬೋದಾ? ಎಂಟ್ರಿ ಕೊಟ್ರೆ ಹೇಗಿರ್ಬೋದು ಮುಂದಿನ ದಿನಗಳು ಅಂತ. ಚೀನಾ ಮಾತು ಹೆಚ್ಚು, ಕೆಲಸ ಕಡಿಮೆ. ಹಾಗಾಗಿ ಇಲ್ಲಿಗೆ ಬಂದು ಅವರು ತನ್ನ ಶೌರ್ಯವನ್ನ ಪ್ರದರ್ಶಿಸೋದು ಆ, ಕಷ್ಟದ ಮಾತು. ಯಾಕೆ ಅಂದ್ರೆ ಲ್ಯಾಂಡ್ ಮೂಲಕ ಬರೋದಕ್ಕೆ ದಾರಿ ಇಲ್ಲ. ಹತ್ತಾರು ಪರ್ವತ ಶ್ರೇಣಿಗಳಿದಾವೆ. ಹ್ಮ್ ಹಿಮಾಲಯ, ಟಿಯನ್ ಶಾನ್, ಕುನ್ಲುನ್ ಶಾನ್, ಹಿಂದೂ ಕುಶ್ ಪರ್ವತ ಶ್ರೇಣಿಗಳೆಲ್ಲ ಇದ್ದಾವೆ. ಹ್ಮ್ ಮಧ್ಯದಲ್ಲಿ ಅಫ್ಘಾನಿಸ್ತಾನ್ ಕೂಡ ಇದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಎಲ್ಲ ಇದೆ, ಅಡ್ಡ ಇದೆ. ಹಾಗಾಗಿ ಹ್ಮ್ ಕೇವಲ ಒಂದು ಟ್ಯಾಂಕೋ ಎರಡು ಟ್ಯಾಂಕೋ ಕಳಿಸಿದ್ರೆ ಅದರಿಂದ ಏನೂ ಉಪಯೋಗ ಆಗಲ್ಲ ಇರಾನಿಗೆ. ಹ್ಮ್ ಒಂದು. ಎರಡನೇದು, ಸಮುದ್ರ ರೀ ಸಮುದ್ರ ಮಾರ್ಗದ ಮೂಲಕ ಬರೋದಿದ್ರೂನು ಪೆಸಿಫಿಕ್ ಸಾಗರದಿಂದ ಸುತ್ತುವರೆದು ಬಂದು ಹಿಂದೂ ಮಹಾಸಾಗರದಿಂದ ಬಂದು ಕೊನೆಗೆ ಇರಾನ್ ಹತ್ರ ಬರ್ಬೇಕು. ಹ್ಮ್ ಆದ್ರೆ ಇಲ್ಲಾಗ್ಲೇ ಅಮೆರಿಕಾದ ನೌಕಾನೆ ಇದು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಾಗ್ಲೇ ಇದೆ. ಹ್ಮ್ ಜೊತೆಗೆ ಬರುವಂತ ಪರಿಸ್ಥಿತಿಯಲ್ಲಿ ಇಂಡಿಯಾದ ಹತ್ತಿರದಿಂದ ಬರಬೇಕು, ಭಾರತದ ಹತ್ತಿರದಿಂದ ಬರಬೇಕು. ಹಾಗಾಗಿ ಕದ್ದು ಮುಚ್ಚಿ ಬರಕ್ ಆಗೋದಿಲ್ಲ. ಹ್ಮ್ ಏನೋ ಒಂದು ಜಲಾಂತರ್ಗಾಮಿ ಸಬ್ಮರೀನ್ ಆದ್ರೆ ಒಂದು ಬಂದ್ಬಿಡ್ಬೋದು, ಆದ್ರೆ ಹ್ಮ್ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರೇ ಬರಬೇಕು. ಆ ಏರ್ಕ್ರಾಫ್ಟ್ ಕ್ಯಾರಿಯರ್ ನಲ್ಲಿ ಏನಿಲ್ಲ ಅಂದ್ರೂ ಒಂದು 35-40 ಫೈಟರ್ ಜೆಟ್ಗಳು ಅದ್ರ ಮೇಲೆ ಕೂತಿರ್ಬೇಕು ಹ್ಮ್ ಅನ್ನುವಂತಹ ಪರಿಸ್ಥಿತಿ. ಆದ್ರಿಂದ ಇದು ಕದ್ದು ಮುಚ್ಚಿ ಮಾಡುವಂತ ಆಪರೇಷನ್ ಅಲ್ಲ. ಹ್ಮ್ ಒಂದು. ಎರಡನೇದು, ಇಲ್ಲಿ ತಂದು ಇಟ್ಬಿಟ್ರೆ, ಹ್ಮ್ ಅಂದ್ರೆ ಈ ಕಡೆಗೆ ಕರ್ಕೊಂಡ್ ಬಂದ್ಬಿಟ್ರೆ ಹ್ಮ್ ಇದರಿಂದ ಭಾರತಕ್ಕೆ ತಪ್ಪು ಸಂದೇಶ ರವಾನೆ ಆದಂಗ ಆಗಬಹುದು ಅಂತ. ಹ್ಮ್ ಹ್ಮ್ ಈಗಾಗ್ಲೇ ಆ, ಚೈನಾ ಹೋದ ವರ್ಷದಿಂದ ನಮ್ಮ ಜೊತೆ ದೋಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿತ್ತು. ಹ್ಮ್ ಅಂದ್ರೆ ಯಾವಾಗ ಟ್ರಂಪ್ ನ ಉದ್ದಟತನ ಹೆಚ್ಚಾಗಿತ್ತು, ಮಿತಿ ಮೀರ್ತಿತ್ತೋ, ನಮ್ಮ ಮೇಲೆ ಸುಂಕ ವಿಧಿಸ್ತಾನೆ ಇದ್ರು, ಹ್ಮ್ ಆವಾಗ ಚೀನಾ ನಮ್ಮ ಜೊತೆ ಒಂದಷ್ಟು ದೋಸ್ತಿಯನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿತ್ತು. ಹ್ಮ್ ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಒಂದಷ್ಟು ಇರಾನಿಗೆ ಸಹಾಯ ಮಾಡಕ್ ಹೋಗಿ ಭಾರತದ ಕೆಂಗಣ್ಣಿಗೆ ಯಾಕೆ ಗುರಿ ಆಗ್ಬೇಕು? ಈ ತರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಎರಡನೇದು. ಮೂರನೇದು, ಆ ಇರಾನ್ ಬಿದ್ರು ಎದ್ರು ಅಷ್ಟು ಎಫೆಕ್ಟ್ ಇವ್ರಿಗೆ ಆಗೋದಿಲ್ಲ. ಹ್ಮ್ ಕೇವಲ ಕಚ್ಚಾ ತೈಲ ಸಿಗತ್ತೆ ಅನ್ನೋದೇನೋ ನಿಜ, ಅದ್ರ ಬಗ್ಗೆ ಎರಡ್ ಮಾತಿಲ್ಲ. ಆದ್ರೆ ಇರಾನಿನ ಉಳಿಸೋದಕ್ಕೆ ಹೋಗಿ ಇನ್ನೇನೋ ಪವರ್ ಕಡಿಮೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಚೈನಾ ಇಲ್ಲ. ಹೌದು. ಯಾಕೆಂದ್ರೆ ಚೈನಾದ ಮೈನ್ ಟಾರ್ಗೆಟ್ ತೈವಾನನ್ನ ಪಡ್ಕೊಳ್ಳೋದು. ಹ್ಮ್ 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 ಈಗ ಅಮೆರಿಕ ಇಲ್ಲೇ ಕಚ್ಕೊಂಡ್ ಬಿಟ್ರೆ, ಹ್ಮ್ ಮಿಡಲ್ ಈಸ್ಟ್ ಅಲ್ಲಿ, ವೆಸ್ಟ್ ಏಷ್ಯಾನಲ್ಲೇ ಕಚ್ಕೊಂಡ್ ಬಿಟ್ರೆ, ಈ ಯುದ್ಧ ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು ಎಳೀತಾ ಹೋದ್ರೆ ಅಮೆರಿಕದ ಸಂಪೂರ್ಣ ದೃಷ್ಟಿ ಆ ಮಿಡಲ್ ಈಸ್ಟ್ ಮೇಲೆ ಇರುತ್ತೆ. ಹೌದು. ಆವಾಗ ಚೈನಾ ತೈವಾನಿನ ಮೇಲೆ ತನ್ನ ಹಕ್ಕು ಸಾಧಿಸ್ಕೊಳ್ಬಹುದು. ಹ್ಮ್ ತೈವಾನಿನ ಮೇಲೆ ಕ್ಷಿಪ್ರ ಕಾರ್ಯಾಚರಣೆ ಅನ್ನೋ ರೀತಿಯಲ್ಲಿ 15-20 ದಿವಸದೊಳಗೆ ಹೋಗಿ ಒಂದು ಅಟ್ಯಾಕ್ ಮಾಡಿ ತೈವಾನನ್ನ ತನ್ನ ತೆಕ್ಕೆಗೆ ಹಾಕೊಳ್ಬಹುದು. ಈ ರೀತಿಯ ವಿರುದ್ಧ ಯೋಚನೆಗಳು ಮಾಡೋದ್ರೆ ಚೈನಾ ನಂಬರ್ 1. ಹ್ಮ್ ಹ್ಮ್ ಹಾಗಾಗಿ ಅವರು ಆ ತರದ ಒಂದು ಅವಕಾಶಕ್ಕೆ ಕಾಯ್ಕೊಂಡಿರ್ತಾರೆ. ಇಂಥದನ್ನ ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ ಹೇಳೋದೇನೋ ನಿಜ, ಹೌದು, ಇಲ್ಲ ನೀವು ಮಾಡ್ತಿರೋದು ಸರಿ ಇಲ್ಲ. ಅವರ ಇದು ಒಬ್ರು ಆಯತೊಲ್ಲ ಹೋಗಿ ಇನ್ನೊಬ್ರು ಆಯತೊಲ್ಲನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಇದು ಅವರ ಆಂತರಿಕ ವಿಚಾರ ಅಂತೆಲ್ಲ ಹೇಳಿದ್ದಾರೆ, ಹೌದು. ಹ್ಮ್ ಆದ್ರೆ ಫೀಲ್ಡ್ಗೆ ಇಳಿಯುವಂತ ಮಟ್ಟಕ್ಕೆ ಚೀನಾ ಇಳಿಯೋದಿಲ್ಲ ಅಂತ ನನ್ಗನ್ಸತ್ತೆ. ಎಲ್ಲರದು ಅದೇ ಒಂದು ಅನಿಸಿಕೆ ಕೂಡ. ಆಗಿರ್ಬೋದು. ನಿಮ್ ಪ್ರಕಾರ ಈ ಯುದ್ಧ ಯಾವಾಗ ನಿಲ್ಬಹುದು? ಇದು ಹೇಗೆ ನಿಲ್ಲತ್ತೆ ಅನ್ನೋದ್ರ ಮೇಲೆ ಯಾವಾಗ ನಿಲ್ಲತ್ತೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಕರೆಕ್ಟ್. ಎಂಡ್ ಗೇಮ್ ಏನು ಅಮೆರಿಕದವ್ರಿಗೆ ಅಥವಾ ಇಸ್ರೇಲ್ ಅವ್ರಿಗೆ? ಈ ಸರ್ಕಾರ ಪತನ ಆಗ್ಬೇಕು. ಹ್ಮ್ ಆಯತೊಲ್ಲಾವಿನ ಸರ್ಕಾರ ಪತನ ಆಗ್ಬೇಕು. ಒಬ್ಬ ಸರ್ವೋಚ್ಚ ಆಯತೊಲ್ಲಾ ನ್ಯಾಯಾಲಯ, ಸರ್ವೋಚ್ಚ ಅಂತ ಹೇಳುವಂತ ಒಂದು ಪದ ಫುಲ್ ಸ್ಟಾಪ್ ಬೀಳ್ಬೇಕು. ಹೌದು ಹೌದು. ಅಂದ್ರೆ ಅಮೆರಿಕದ ಒಂದು ಇಸ್ಲಾ ಹಸ್ತ ಇರನ್ ಮೇಲೆ ಇರಬೇಕು. ಅದು ಆಗದೆ ಇರಬೇಕು. ಸಾಧ್ಯವಿಲ್ಲ. ಹ್ಮ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಇಸ್ಲಾಮಿಕ್ ಮೂಲಭೂತವಾದವನ್ನೇ ಒಂದು ಬೇಳೆಕಾಳಾಗಿ ಬೇಯಿಸ್ಕೊಂಡಿರುವಂತಹ ಆಯತೊಲ್ಲಾರ ಸರ್ಕಾರವನ್ನ ಹ್ಮ್ ಕಿತ್ತೊಗಿಬೇಕು ಅನ್ನೋದೇ ಇವರ ಧ್ಯೇಯ, ಇವರ ಉದ್ದೇಶ. ಹೌದು. ಇವರಿಗೆ ಏರಿಯಲ್ ಅಟ್ಯಾಕ್ ಅಂದ್ರೆ ವಿಮಾನಗಳ ಮೂಲಕ ಅಟ್ಯಾಕ್ ಮಾಡ್ತಾ ಮಾಡ್ತಾ ಹ್ಮ್ ಇನ್ನಷ್ಟು ಸಕ್ಸಸ್ ಪಡಿತಾರ, ಇನ್ನಷ್ಟು ಧ್ವಂಸ ಮಾಡಕ್ಕಾಗತ್ತಾ?
ಒಬ್ಬರನ್ನ ಹೊಡೆದ್ರೆ ಇನ್ನೊಬ್ರು ಬಂದಾಗ ಅವ್ರನ್ನ ಹೊಡೆದ್ರೆ, ಆ ರೀತಿ ಹೊಡಿತಾ ಹೋದ್ರೆ ಅವರ ಪವರ್ ಕಡಿಮೆ ಆಗ್ತಾ ಹೋಗತ್ತಾ, ಯಾರ್ದು ಇರಾನ್ ಅವ್ರದ್ದು ಅನ್ನೋದು ಇವರ ಆಕ್ಚುಯಲ್ ಗೋಲ್. ಹ್ಮ್ ಈ ಧ್ಯೇಯವನ್ನ ಅವರು ಇಟ್ಕೊಂಡು ಆ ಪ್ರತಿದಿನ ದಾಳಿ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಇರಾನ್ ಕಡೆಯಿಂದನೂ ಎಷ್ಟರ ಮಟ್ಟಿಗೆ ಕ್ಷಿಪಣಿ ದಾಳಿಗಳೆಲ್ಲ ನಡೀತಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅದು ದಿನದಿಂದ ದಿನಕ್ಕೆ ಅದು ಕಡಿಮೆ ಆಗ್ತಿದೆ, ಡ್ರೋನ್ ದಾಳಿಗಳು ಕಡಿಮೆ ಆಗ್ತಿದೆ ಅಂತ ನಾವು ನೋಡ್ತಿದೀವಿ. ಅಂದರೆ ನನ್ನ ಹತ್ರ ಲಕ್ಷ ಪಟಾಕಿಗಳಿರ್ಬೋದು, ಆದ್ರೆ ಊಟ್ಗಟ್ಟಿನೇ ಇಲ್ಲದೆ ಇದ್ರೆ ನಾನು ಎಷ್ಟು ಪಟಾಕಿ ಹೊಡಿಬಹುದು? ಹೌದು. ಕ್ಷಿಪಣಿ ಇದೆ, ಕ್ಷಿಪಣಿಯನ್ನ ಹಾರಿಸ್ಲಿಕ್ಕೆ ಲಾಂಚರ್ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಹೌದು. ಈ ಇಸ್ರೇಲ್ನವರು ಅಮೆರಿಕನವರು ಲಾಂಚರ್ ಗಳನ್ನ ಹೊಡೆದಿದ್ದಾರೆ. ಹಾಗಾಗಿ ಆ ಲಾಂಚಿಂಗ್ ಕೆಪಬಿಲಿಟಿ ಕಡಿಮೆ ಆಗಿದೆ ಇರಾನ್ ಹತ್ರ. ಹಾಗಾಗಿ ದಿನದಿಂದ ದಿನಕ್ಕೆ ಇವರ ಕ್ಷಿಪಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಿದೆ. ಅಂದ್ರೆ ಈಗ ನಾನು, ಹೌದು, ಕರೆಕ್ಟ್. ಸೊ ಈಗ ಅವರು ಮೊದಲಿನ 3 ದಿನ 2 ದಿನ ಒಂದು 10 ಬೇರೆ ಬೇರೆ ಲಾಂಚರ್ ಗಳಿಂದ ಲಾಂಚ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಲಾಂಚ್ ಮಾಡಿದಾಗ ಆ ಜಾಗ ಗೊತ್ತಾಗೋಯ್ತಲ್ಲ. ಆ ಲಾಂಚ್ ಮಾಡಿದಾಗ ಜಾಗ ಗೊತ್ತಾಗಿದ್ದರಿಂದ ಇವ್ರು ಹೋಗಿ ಆ ಲಾಂಚರ್ ಗಳನ್ನ ಹೊಡೆದ್ರು. ಇನ್ನ ಆ ಹೊಡೆದ ಮೇಲೆ ಇನ್ನ ಬೇರೆ 4 ಜಾಗದಿಂದ ಲಾಂಚ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಸೊ ಲಾಂಚ್ ಮಾಡಿದಾಗಲೆಲ್ಲ ಆ ಜಾಗ ಗೊತ್ತಾಗ್ತಿದೆ, ಹಾಗಾಗಿ ಅದನ್ನು ಹೊಡಿತಾ ಇದ್ದಾರೆ. ಇದೇ ಕಾರಣ ಲಾಂಚರ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಹಾಗಾಗಿ ಕ್ಷಿಪಣಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ, ಡ್ರೋನ್ಗಳ ಸಂಖ್ಯೆಗಳು ಕಡಿಮೆ ಆಗ್ತಿದೆ. ಹಾಗಾಗಿ ಅಮೆರಿಕಕ್ಕೆ ಅಥವಾ ಇಸ್ರೇಲಿಗೆ ಯುದ್ಧದಲ್ಲಿ ಸಕ್ಸಸ್ ಕಂಡರೆ ಯುದ್ಧ ಇನ್ನೊಂದು 3-4 ವಾರ 5 ವಾರದೊಳಗೆ ನಿಲ್ಲಬಹುದು. ಏನು, ಖಮೇನಿಯೂ ಹೋಗ್ಬೇಕು, ಅಂದ್ರೆ ಮುಸ್ತಫಾ ಖಮೇನಿ ಹೊಸ ಅಯತೊಲ್ಲಾನು ಹೋಗ್ಬೇಕು. ಅಲ್ಲಿನ ಯಾರೋ ಟೆಂಪರರಿ ಅಧ್ಯಕ್ಷ ಯಾರಾಗ್ತಾನೋ ಆತ ಕೂಡ ಇಲ್ಲ, ನಾವು ಅಮೆರಿಕ ಜೊತೆ ಯುದ್ಧ ಮುಂದುವರ್ಸಲ್ಲ ಅನ್ನೋ ರೀತಿಯ ಒಂದು ಮೃದು ಧೋರಣೆಯ ಒಂದು ಸ್ಟೇಟ್ಮೆಂಟ್ ಹೊರಗೆ ಬರಬೇಕು. ಇವರಿಂದ ಬರ್ತಾ ಇರುವಂತಹ ಕ್ಷಿಪಣಿ ದಾಳಿಗಳು, ಡ್ರೋನ್ ದಾಳಿಗಳು ಕಡಿಮೆ ಆಗ್ಬೇಕು. ಆಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ಕೋಬಹುದು, ಹಾ ನೋಡು ನಾನು ಯುದ್ಧ ಗೆದ್ದೆ ಅಂತ ಹೇಳ್ಕೊಳಕ್ಕೆ ಇದೊಂದು ಡೇಟಾ ಸಿಗತ್ತೆ. ಹಾ, ಆವಾಗ ಹೇಳಿಕೊಂಡು ನಾನು ಇವರಿಗೆ ಒಂದು ಪಾಠ ಕಲಿಸದೆ, ನಾನು ಖಮೇನಿಯನ್ನ ಸಾಯಿಸದೆ, ಈಗ ಅಲ್ಲೊಂದು ಹಂಗಾಮಿ ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ, ಅದಾದ್ಮೇಲೆ ಅವ್ರು ಹೇಗ್ ಬೇಕೋ ದೇಶವನ್ನ ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿಕೊಂಡು ಯುದ್ಧದಲ್ಲಿ ವಿಜಯ ನನ್ನದೇ ಅಂತ ಹೇಳಿಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಟ್ರಂಪ್ಗೆ ಸಿಕ್ಕರೆ ಆಗ ಟ್ರಂಪ್ಗೆ ನಿಲ್ಸೋದಕ್ಕೆ ಅನುಕೂಲ ಆಗತ್ತೆ. ಇದು ಅಮೆರಿಕಕ್ಕೆ ಪಾಸಿಟಿವ್ ಒಂದು ಸಿನಾರಿಯೋ ನಾವು ನೋಡಿದ್ದು. ಅಮೆರಿಕಕ್ಕೆ ನೆಗೆಟಿವ್ ಸಿನಾರಿಯೋ ನೋಡ್ತಾ ಹೋಗೋಣ. ಇರಾನ್ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಯಾರ ಮೇಲೆ? ದುಬೈ ಮೇಲೆ, ಸೌದಿ ಅರೇಬಿಯಾ ಮೇಲೆ, ಅಜರ್ಬೈಜಾನ್ ಮೇಲೆ, ಕುವೈತ್ ಮೇಲೆ, ಕತರ್ ಮೇಲೆ, ಎಲ್ಲ ನೆರೆಹೊರೆಯ ರಾಷ್ಟ್ರಗಳ ಮೇಲೆ, ಅಲ್ಲಿನ ವಿಮಾನ ನಿಲ್ದಾಣಗಳು, ಅಲ್ಲಿನ ಬಿಸ್ನೆಸ್ ಸೆಂಟರ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಕ್ಷಮೆ ಕೇಳ್ತಿದೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂತಹ ಯಾವುದೇ ದುರುದ್ದೇಶ ನಮ್ಗಿರ್ಲಿಲ್ಲ, ಆದ್ರೂ ಮಾಡ್ತಿದೀವಿ, ಕ್ಷಮೆ ಇರ್ಲಿ ಅಂತ ಹೇಳಿದ್ರು ಮಾರನೇ ದಿನ ಪುನಃ ಪ್ರತಿದಾಳಿ ಮಾಡ್ತಾನೆ ಇದೆ. ಕ್ಷಮೆ ಕೇಳಿದ್ಯಾಕೆ, ಪ್ರತಿದಾಳಿ ಮಾಡಿದ್ಯಾಕೆ ಅನ್ನೋ ರೀತಿಯ ಕ್ವೆಶ್ಚನ್ಗಳು ಬರ್ತಾ ಇದೆ. ಈಗ ಗಿಲ್ಟಿ ಅಂತ ಇರ್ಬೋದು. ಅಂದ್ರೆ ಅನಾವಶ್ಯಕವಾಗಿ ಇವ್ರಿಗೆ ಹೊಡಿತಿದೀವಿ ಅನ್ನೋದಿದೆ, ನಿಜ, ಸುಳ್ಳೇನಲ್ಲ. ಆದ್ರೆ ಇವರ ಅಸ್ತಿತ್ವದ್ದೇ ಪ್ರಶ್ನೆ ಅಲ್ವಾ ಈಗ. ಇರಾನಿಗೆ ಅಸ್ತಿತ್ವದ್ದೇ ಪ್ರಶ್ನೆ ಈಗ. ಹೊಡಿದೇ ಇದ್ರೆ ಇನ್ 2-3 ದಿವಸದಲ್ಲೇ ಕತೆ ಮುಗಿದು ಹೋಗತ್ತೆ. ಯುದ್ಧವನ್ನ ಎಷ್ಟರ ಮಟ್ಟಿಗೆ ಎಳಿತಾ ಹೋಗ್ಬೋದು, ಅಲ್ಲಿ ಅಷ್ಟರ ಮಟ್ಟಿಗೆ ಕತರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವರೆಲ್ಲರೂ ಅಮೆರಿಕ ಮೇಲೆ ಪ್ರೆಷರ್ ಹಾಕ್ತಾ ಹೋಗ್ತಾರೆ. ಏನಂತ? ಇಲ್ಲ, ಬೇಡ, ನಾವು ಕಚ್ಚಾ ತೈಲವನ್ನ ಮಾರಕ್ಕಾಗ್ತಾ ಇಲ್ಲ, ಅಥವಾ ನಮ್ಮಲ್ಲೇ ಸಾಕಷ್ಟು ಧ್ವಂಸ ಆಗ್ತಾ ಇದೆ, ನಮಗೆ ಸಾಕಷ್ಟು ಹಾನಿ ಆಗ್ತಾ ಇದೆ, ನಮ್ಮ ಜನ ಸಾಯ್ತಿದ್ದಾರೆ, ಈ ಯುದ್ಧವನ್ನ ಆದಷ್ಟು ಬೇಗ ನಿಲ್ಲಿಸು. ಟ್ರಂಪ್, ನಿನಗೇನ್ ಬೇಕು? ಅವನು ಸತ್ತೋದ್ನಲ್ಲ, ನೀನು ವಿಜಯ ಘೋಷಣೆ ಮಾಡ್ಕೋಬಹುದಲ್ಲ ನೀನು, ಅನ್ನೋ ರೀತಿ ಏನಾದ್ರು ಪ್ರೆಷರ್ ಹಾಕ್ತಾರ ಇವರು ಅಂತ ಇರಾನ್ ಕಾಯ್ಕೊಂಡಿರ್ಬೋದು. ಒಂದು. ಎರಡನೇದು, ರಷ್ಯಾ ಆಗ್ಲಿ ಚೈನಾ ಆಗ್ಲಿ ನಮ್ಮ ಸಹಾಯಕ್ಕೆ, ನಮ್ಮ ಬೆನ್ನಿಗೆ ಬಂದು ನಿಂತ್ಕೋತಾರ ಅಂತಾನು ಕಾಯ್ಕೊಂಡಿರ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಇವರ ಇಷ್ಟು ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಏನು ವರ್ಕ್ ಆಗ್ತಿಲ್ಲ, ಒಂದ್ ಕೆಲಸ ಮಾಡೋಣ, ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕೋಣ,
ಪಾಕಿಸ್ತಾನದಲ್ಲಿ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಹೊಡೆಯೋದು, ಹ್ಮ್. ಹೇಗಿದ್ರು ಅಲ್ಲಿನ ಶಿಯಾ ಜನಾಂಗದವರು ಆಗ್ಲೇ ಕರಾಚಿಯಲ್ಲಿ ಕಾನ್ಸುಲೇಟ್ ಕಚೇರಿ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ರೀತಿಯ ಒಂದಷ್ಟು ಸೂಸೈಡ್ ಬಾಂಬಿಂಗ್ಗಳಾಗ್ಲಿ, ಆ ರೀತಿಯ ಏನಾದ್ರೂ ಅಟ್ಯಾಕ್ಗಳು ಅಥವಾ ಪಾಕಿಸ್ತಾನದಲ್ಲೇ ಅಮೆರಿಕದ್ದು ಅಥವಾ ವಿಶ್ವಸಂಸ್ಥೆಗಳದ್ದು ಸುಮಾರು ಕಚೇರಿಗಳಿದೆ. ಇವುಗಳ ಮೇಲೆ ನಾವು ಏನಾದ್ರೂ ಬಾಂಬ್ ದಾಳಿ ಮಾಡೋದು, ರಾಕೆಟ್ ದಾಳಿ ಮಾಡೋದು, ಇಂಥದ್ದೇನಾದ್ರೂ ಮಾಡ್ಬೋದು ನಾವು ಅನ್ನೋ ರೀತಿ ಏನಾದ್ರೂ ಪ್ರಯತ್ನ ಪಡ್ಬೋದು ಇರಾನ್ ಅವರು. ಈ ರೀತಿಯ ಒಂದು ನೆಗೆಟಿವ್ ಸೆನಾರಿಯೋ ಆದ್ರೆ ಅಮೆರಿಕಕ್ಕೆ, ಆಗ ಅಮೆರಿಕದ ಒಳಗೆ ಡೊಮೆಸ್ಟಿಕ್ ಅಪೋಸಿಷನ್ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಮಗ್ ಬೇಡದೇ ಇದ್ದಂತ ಯುದ್ಧ. ಟ್ರಂಪ್ ಅನಾವಶ್ಯಕವಾಗಿ ಯುದ್ಧ ಪ್ರಾರಂಭ ಮಾಡಿದ್ರು, ಒಂದು ವಾರದಲ್ಲಿ ಮುಗಿದು ಹೋಗತ್ತೆ ಅನ್ನೋ ರೀತಿ ಹೇಳಿಕೊಂಡು ಯುದ್ಧ ಪ್ರಾರಂಭ ಮಾಡಿದ್ರು. 3 ವಾರ ಆಯ್ತು, 4 ವಾರ ಆಯ್ತು, 5 ವಾರ ಆಯ್ತು, ಯುದ್ಧ ನಿಲ್ತಾ ಇಲ್ಲ ಅನ್ನೋ ರೀತಿ ಅಮೆರಿಕದ ಒಳಗೆ ಇವರ ಒಂದು ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಹೋಗ್ಬೋದು ಟ್ರಂಪ್ ಇಂದು. ಆವಾಗ ರಿಪಬ್ಲಿಕನ್ ಪಾರ್ಟಿ ಅವರೇ ಟ್ರಂಪ್ ವಿರುದ್ಧ ಎದ್ ನಿಲ್ಬೋದು. ನೀನ್ ಯಾಕೆ ಈ ಯುದ್ಧ ಮಾಡ್ತಿದ್ಯಾ ಅಂತ. ಅಂದ್ರೆ ಈಗ ನಮ್ಮ ದೇಶದಲ್ಲೂ ನಮ್ಮ ಸಂಸತ್ ಒಪ್ಕೊಳ್ಬೇಕು ಯುದ್ಧ ಮಾಡ್ತೀವಿ ಅಂದಾಗ. ಅದಕ್ಕೆ ಆಪರೇಷನ್ ಸಿಂಧೂರ್ ಅನ್ನ ನಾವು ಯುದ್ಧ ಅಂತ ಹೇಳಲಿಲ್ಲ, ಅದೊಂದು ಆಪರೇಷನ್ ಅಂತಾನೆ ಘೋಷಣೆ ಮಾಡ್ಕೊಂಡ್ವಿ. ಇಲ್ಲದಿದ್ರೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಮಾಂಡರ್ ಇನ್ ಚೀಫ್ ಅನೌನ್ಸ್ ಮಾಡಿದ್ರೆ ನಾವು ಯುದ್ಧ ಹೂಡ್ತಿದ್ದೀವಿ, ಯುದ್ಧಕ್ಕೆ ನಿಲ್ತಿದ್ದೀವಿ ಅಂತ ಎಲ್ಲರೂ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿ. ಯಾಕೆಂದ್ರೆ ರಾಷ್ಟ್ರಪತಿ ಕಮಾಂಡರ್ ಇನ್ ಚೀಫ್ ಕೂಡ. ಹಾಗೆ ನಮ್ಮ ದೇಶದಾದ್ರೆ ಅಮೆರಿಕ ಪರಿಸ್ಥಿತಿ ಸ್ವಲ್ಪ ಬೇರೆ, ಭಿನ್ನ. ಅಲ್ಲಿ ಏನು ಅಂದ್ರೆ ಅಲ್ಲಿನ ಕಾಂಗ್ರೆಸ್ ಅಂದ್ರೆ ಅಲ್ಲಿನ ಸಂಸತ್ತು ಅವರು ಘೋಷಣೆ ಮಾಡ್ಬೇಕು ನಾವು ಯುದ್ಧಕ್ಕೆ ಹೋಗ್ತಿದೀವಿ ಅಂತ. ಆವಾಗಲೇ ಇದಕ್ಕೆ ಎಷ್ಟರ ಮಟ್ಟಿಗೆ ಹಣ ಬೇಕೋ ಅಥವಾ ಇನ್ನೇನು ಶಸ್ತ್ರಗಳು ಎಷ್ಟು ಬೇಕೋ ಅದರ ಸರಬರಾಜು ಆಗೋದು ಅವೆಲ್ಲ ಅದಕ್ಕೆ ತಕ್ಕಂತೆ ನಡೆಯುತ್ತೆ. ಈಗ ಅಮೆರಿಕದವರು ಇದನ್ನ ಆಪರೇಷನ್ ಅಂತಾನೆ ಕರೆದಿದ್ದಾರೆ. ಈಗ ಅಮೆರಿಕಕ್ಕೆ ಒಂದು ರೀತಿಯ ನೆಗೆಟಿವ್ ನ್ಯೂಸೇ ಬರ್ತಾ ಹೋದ್ರೆ ಅಲ್ಲಿನ ಕಾಂಗ್ರೆಸ್ ಇದನ್ನ ಒಂದ್ ರೀತಿ ಬೇಡವಾದ ಯುದ್ಧ, ನಮ್ಗಿದು ನೀವು ಮಾಡಬಾರ್ದಾಗಿತ್ತು, ಟ್ರಂಪ್ ನೀನ್ ಕೆಳಗಿಳಿ, ನೀನ್ ಇದ್ರೇನೆ ತೊಂದ್ರೆ, ಪ್ರಪಂಚಕ್ಕೆ ತೊಂದರೆ ಆಗ್ತಿದೆ, ನಮಗೂ ತೊಂದರೆ ಆಗ್ತಿದೆ, ನಮ್ಮಲ್ಲಿ ನಮ್ಮ ಪೆಟ್ರೋಲ್ ಅನ್ನ ಅವರು ಅಲ್ಲಿ ಗ್ಯಾಸೋಲಿನ್ ಅಂತಾರೆ, ಗ್ಯಾಸೋಲಿನ್ ಈಗ $3 ಇತ್ತು, $6ಗೆ ಹತ್ ಬಿಡ್ಬೋದು, ನೀನ್ ಮಾಡಿದಂತಹ ಎಡವಟ್ ಕೆಲಸಗಳಿಂದ ಹಿಂಗಾಗ್ತಿದೆ. ನಮ್ಮ ಅಮೆರಿಕನ್ ಜನರ ದೈನಂದಿನ ದರ ತುಟ್ಟಿ ಆಗಿದೆ ಅಂತೆಲ್ಲ ಒಂದಷ್ಟು ಪ್ರೆಷರ್ ಆಗ್ಬೋದು. ಸೊ ಎರಡೂ ಸನ್ನಿವೇಶಗಳನ್ನ ನಾವು ತಾಳೆ ಹಾಕ್ತಾ ಹೋಗ್ಬೇಕು. ಈ ರೀತಿ ಆದ್ರೆ ಇದೊಂದು 3 ತಿಂಗಳು 4 ತಿಂಗಳು ಆದ್ರೂ ಎಳಿತಾ ಹೋಗ್ಬೋದು. ಅದೇ ಅಮೆರಿಕಕ್ಕೆ ಸಕ್ಸಸ್ ಸಿಗ್ತಾ ಹೋದ್ರೆ 3-4 ವಾರದಲ್ಲೇ ಒಂದು ರೀತಿಯ ವಿಜಯದ ಪತಾಕೆಯನ್ನ ಟ್ರಂಪ್ ಹಿಡ್ಕೋಬಹುದು. Subscribe to One India and never miss an update. Download the One India app now.